ಯಾಕೋ ಏನೋ ಹಾರ್ದಿಕ್ ಪಾಂಡ್ಯ ಅದೃಷ್ಟನೇ ಚೆನ್ನಾಗಿಲ್ಲ ಅನ್ಸುತ್ತೆ. ಆಘಾತಗಳ ಮೇಲೆ ಆಘಾತ ಎದುರಾಗ್ತಾ ಇದೆ. ಈಗ ಮತ್ತೇನಾಯ್ತು ಅಂತೀರಾ? ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ವಿಶ್ವಕಪ್ ಗೆಲ್ಲಿಸಿಕೊಟ್ರೂ ಮರ್ಯಾದೆ ಇಲ್ಲ, ಅವಮಾನಗಳ ಮೇಲೆ ಅವಮಾನ. ಮತ್ತೊಂದ್ ಕಡೆ ದಾಂಪತ್ಯದಲ್ಲಿ ಬಿರುಕು, ನೆಮ್ಮದಿ ಇಲ್ಲ. ಯಾಕೋ ಏನೋ ಹಾರ್ದಿಕ್ ಪಾಂಡ್ಯ ನಸೀಬೆ ಚೆನ್ನಾಗಿಲ್ಲ ಅನ್ಸುತ್ತೆ. ಪಾಂಡ್ಯ ದಾಂಪತ್ಯದಲ್ಲಿ ಬಿರುಕು, ಬೇರೆ ಬೇರೆಯಾದ್ರೂ ಪಾಂಡ್ಯ ನತಾಶಾ. ನಾನು ನೀನು ಒಂದಾದ್ಮೇಲೆ ಈ ಬದುಕು ಎಷ್ಟು ಸುಂದರ ಅಂತಿದ್ದ ಪಾಂಡ್ಯ ಹಾಗೂ ನತಾಶಾ ಈಗ ನಾನೊಂದು ತೀರ ನೀನೊಂದು ತೀರ ಅಂತಿದ್ದಾರೆ. ಹೌದು, 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ಈಗ ಹಾರ್ದಿಕ್ ಪಾಂಡ್ಯ ಇತಿಶ್ರೀ ಹಾಡಿದ್ದಾರೆ. ಅಂದ್ಹಾಗೆ 2022ರಲ್ಲಿ ಪಾಂಡ್ಯ ಹಾಗೂ ನತಾಶಾ ಸಪ್ತಪದಿ ತುಳಿದಿದ್ರು. ಪಾಂಡ್ಯ ಮದುವೆಯಾಗಿ 4 ವರ್ಷಗಳಾಯ್ತು. ಎಲ್ಲಿ ಹೋದ್ರೂ ಈ ಜೋಡಿ ಒಟ್ಟಿಗೆ ಖುಷಿ ಖುಷಿಯಾಗಿ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಈ ಜೋಡಿ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿರ್ಲಿಲ್ಲ. ಇನ್ನು ನತಾಶಾ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೆಸರು ಜೊತೆ ಇದ್ದ ಪಾಂಡ್ಯ ಅನ್ನೋ ಸರ್ ನೇಮ್ ಅನ್ನೇ ತೆಗೆದು ಹಾಕಿದ್ರು. ಆಗ ಇವ್ರಿಬ್ರ ನಡುವೆ ಎಲ್ಲವೂ ಸರಿಯಿಲ್ಲ, ಡಿವೋರ್ಸ್ ಆಗಿದೆಯಂತೆ. ನತಾಶಾ ಪಾಂಡ್ಯನನ್ನ ಏಕಾಂಗಿಯಾಗಿ ಬಿಟ್ಟು ಹೋಗಿದ್ದಾರೆ ಅಂತ ಸುದ್ದಿಯಾಗಿತ್ತು. ಈಗ ಈ ಸುದ್ದಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ. ನಮ್ಮ ಪಯಣ ಅಂತ್ಯವಾಯಿತು ಅಂದ್ರು ಪಾಂಡ್ಯ ಹಾಗೂ ನತಾಶಾ ಬೇರೆ ಆಗಿದ್ದಾರೆ ಅನ್ನೋ ಗಾಸಿಪ್ ಇತ್ತು. ಈ ಗಾಸಿಪ್ಗೆ ಈಗ ಹಾರ್ದಿಕ್ ಉತ್ತರ ಕೊಟ್ಟಿದ್ದಾರೆ. 4 ವರ್ಷಗಳ ನಮ್ಮ ದಾಂಪತ್ಯ ಜೀವನ ಅಂತ್ಯ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕವಾಗಿ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಾವು ಒಂದಾಗಿರೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ವಿ, ಆದ್ರೆ ಅದು ಸಾಧ್ಯವಾಗಲಿಲ್ಲ. ಈಗ ಪರಸ್ಪರ ಒಪ್ಪಿಗೆಯ ಮೇರೆಗೆ ದೂರವಾಗಿದ್ದೀವಿ ಅಂತ ಬರೆದುಕೊಂಡಿದ್ದಾರೆ. ಜೊತೆಗೆ ದುಃಖದ ಸಮಯದಲ್ಲಿ ನಮ್ಮ ಖಾಸಗಿತನವನ್ನ ಗೌರವಿಸಿ ಅಂತ ಮನವಿ ಮಾಡಿದ್ದಾರೆ. ಮನದೊಳಗೆ ಇಷ್ಟು ದಿನದಿಂದ ಇದ್ದ ನೋವನ್ನ ಕೊನೆಗೂ ಹಾರ್ದಿಕ್ ಪಾಂಡ್ಯ ಹೊರಹಾಕಿದ್ದಾರೆ. ಅಭಿಮಾನಿಗಳ ಮನಸ್ಸಲ್ಲಿದ್ದ ಡೌಟ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಈ ನೋವು ಒಂದ್ ಕಡೆ ಆದ್ರೆ, ಈಗ T20ಗೆ ನಾನೇ ಕ್ಯಾಪ್ಟನ್ ಅಂದುಕೊಂಡಿದ್ದ ಪಾಂಡ್ಯಗೆ BCCI ಮತ್ತೊಂದು ಶಾಕ್ ಕೊಟ್ಟಿದೆ. ಇದನ್ನೆಲ್ಲ ಮರೆತು ಮತ್ತಷ್ಟು ಸ್ಟ್ರಾಂಗ್ ಆಗಿ ಟೀಮ್ ಇಂಡಿಯಾಗೆ ಪಾಂಡ್ಯ ಕಮ್ ಬ್ಯಾಕ್ ಮಾಡಲಿ, ತಮ್ಮ ತಾಕತ್ತನ್ನ ಮತ್ತೊಮ್ಮೆ ಪ್ರೂವ್ ಮಾಡಲಿ ಅನ್ನೋದು ಅವರ ಅಭಿಮಾನಿಗಳ ಆಶಯ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯಾಕೋ ಏನೋ ಹಾರ್ದಿಕ್ ಪಾಂಡ್ಯ ಅದೃಷ್ಟನೇ ಚೆನ್ನಾಗಿಲ್ಲ ಅನ್ಸುತ್ತೆ. ಆಘಾತಗಳ ಮೇಲೆ ಆಘಾತ ಎದುರಾಗ್ತಾ ಇದೆ. ಈಗ ಮತ್ತೇನಾಯ್ತು ಅಂತೀರಾ? ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ವಿಶ್ವಕಪ್ ಗೆಲ್ಲಿಸಿಕೊಟ್ರೂ ಮರ್ಯಾದೆ ಇಲ್ಲ, ಅವಮಾನಗಳ ಮೇಲೆ ಅವಮಾನ. ಮತ್ತೊಂದ್ ಕಡೆ ದಾಂಪತ್ಯದಲ್ಲಿ ಬಿರುಕು, ನೆಮ್ಮದಿ ಇಲ್ಲ. ಯಾಕೋ ಏನೋ ಹಾರ್ದಿಕ್ ಪಾಂಡ್ಯ ನಸೀಬೆ ಚೆನ್ನಾಗಿಲ್ಲ ಅನ್ಸುತ್ತೆ. ಪಾಂಡ್ಯ ದಾಂಪತ್ಯದಲ್ಲಿ ಬಿರುಕು, ಬೇರೆ ಬೇರೆಯಾದ್ರೂ ಪಾಂಡ್ಯ ನತಾಶಾ. ನಾನು ನೀನು ಒಂದಾದ್ಮೇಲೆ ಈ ಬದುಕು ಎಷ್ಟು ಸುಂದರ ಅಂತಿದ್ದ ಪಾಂಡ್ಯ ಹಾಗೂ ನತಾಶಾ ಈಗ ನಾನೊಂದು ತೀರ ನೀನೊಂದು ತೀರ ಅಂತಿದ್ದಾರೆ. ಹೌದು, 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ಈಗ ಹಾರ್ದಿಕ್ ಪಾಂಡ್ಯ ಇತಿಶ್ರೀ ಹಾಡಿದ್ದಾರೆ. ಅಂದ್ಹಾಗೆ 2022ರಲ್ಲಿ ಪಾಂಡ್ಯ ಹಾಗೂ ನತಾಶಾ ಸಪ್ತಪದಿ ತುಳಿದಿದ್ರು. ಪಾಂಡ್ಯ ಮದುವೆಯಾಗಿ 4 ವರ್ಷಗಳಾಯ್ತು. ಎಲ್ಲಿ ಹೋದ್ರೂ ಈ ಜೋಡಿ ಒಟ್ಟಿಗೆ ಖುಷಿ ಖುಷಿಯಾಗಿ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಈ ಜೋಡಿ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿರ್ಲಿಲ್ಲ. ಇನ್ನು ನತಾಶಾ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೆಸರು ಜೊತೆ ಇದ್ದ ಪಾಂಡ್ಯ ಅನ್ನೋ ಸರ್ ನೇಮ್ ಅನ್ನೇ ತೆಗೆದು ಹಾಕಿದ್ರು. ಆಗ ಇವ್ರಿಬ್ರ ನಡುವೆ ಎಲ್ಲವೂ ಸರಿಯಿಲ್ಲ, ಡಿವೋರ್ಸ್ ಆಗಿದೆಯಂತೆ. ನತಾಶಾ ಪಾಂಡ್ಯನನ್ನ ಏಕಾಂಗಿಯಾಗಿ ಬಿಟ್ಟು ಹೋಗಿದ್ದಾರೆ ಅಂತ ಸುದ್ದಿಯಾಗಿತ್ತು. ಈಗ ಈ ಸುದ್ದಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ. ನಮ್ಮ ಪಯಣ ಅಂತ್ಯವಾಯಿತು ಅಂದ್ರು
ಪಾಂಡ್ಯ ಹಾಗೂ ನತಾಶಾ ಬೇರೆಯಾಗಿದ್ದಾರೆ ಅನ್ನೋ ಗಾಸಿಪ್ ಇತ್ತು. ಈ ಗಾಸಿಪ್ಗೆ ಈಗ ಹಾರ್ದಿಕ್ ಉತ್ತರ ಕೊಟ್ಟಿದ್ದಾರೆ. 4 ವರ್ಷಗಳ ನಮ್ಮ ದಾಂಪತ್ಯ ಜೀವನ ಅಂತ್ಯ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕವಾಗಿ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಾವು ಒಂದಾಗಿರೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ವಿ, ಆದ್ರೆ ಅದು ಸಾಧ್ಯವಾಗಲಿಲ್ಲ. ಈಗ ಪರಸ್ಪರ ಒಪ್ಪಿಗೆಯ ಮೇರೆಗೆ ದೂರವಾಗಿದ್ದೀವಿ ಅಂತ ಬರೆದುಕೊಂಡಿದ್ದಾರೆ. ಜೊತೆಗೆ ದುಃಖದ ಸಮಯದಲ್ಲಿ ನಮ್ಮ ಖಾಸಗಿತನವನ್ನ ಗೌರವಿಸಿ ಅಂತ ಮನವಿ ಮಾಡಿದ್ದಾರೆ. ಮನದೊಳಗೆ ಇಷ್ಟು ದಿನದಿಂದ ಇದ್ದ ನೋವನ್ನ ಕೊನೆಗೂ ಹಾರ್ದಿಕ್ ಪಾಂಡ್ಯ ಹೊರಹಾಕಿದ್ದಾರೆ. ಅಭಿಮಾನಿಗಳ ಮನಸ್ಸಲ್ಲಿದ್ದ ಡೌಟ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಈ ನೋವು ಒಂದ್ ಕಡೆಯಾದ್ರೆ, ಈಗ T20ಗೆ ನಾನೇ ಕ್ಯಾಪ್ಟನ್ ಅಂದುಕೊಂಡಿದ್ದ ಪಾಂಡ್ಯಗೆ BCCI ಮತ್ತೊಂದು ಶಾಕ್ ಕೊಟ್ಟಿದೆ. ಇದನ್ನೆಲ್ಲ ಮರೆತು ಮತ್ತಷ್ಟು ಸ್ಟ್ರಾಂಗ್ ಆಗಿ ಟೀಮ್ ಇಂಡಿಯಾಗೆ ಪಾಂಡ್ಯ ಕಮ್ ಬ್ಯಾಕ್ ಮಾಡಲಿ, ತಮ್ಮ ತಾಕತ್ತನ್ನ ಮತ್ತೊಮ್ಮೆ ಪ್ರೂವ್ ಮಾಡಲಿ ಅನ್ನೋದು ಅವರ ಅಭಿಮಾನಿಗಳ ಆಶಯ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.